ಕ್ರಿಸ್ಟಲ್ಗೂ ಹೀಲಿಂಗಿಗೂ ಏನಾದರೂ ಸಂಬಂಧ ಇದೆಯಾ? ರೇಖಿ ಹೀಲಿಂಗ್ ಜೊತೆಗೆ ಕ್ರಿಸ್ಟಲ್ಗಳನ್ನು ಸೇರಿಸಿದರೆ ಏನಾಗುತ್ತೆ? ಕ್ರಿಸ್ಟಲ್ಗಳೆಂದರೇನು? ಇಂಥ ಹಲವಾರು ವಿಚಾರಗಳು ಸಾಮಾನ್ಯವಾಗಿ ಮೂಡುತ್ತವೆ. ಕ್ರಿಸ್ಟಲ್ಗಳು ನಮ್ಮ ಭೂಮಿಯಲ್ಲಿರುವಂಥ ಖನಿಜ ಕಲ್ಲುಗಳು. ಪುರಾತನ ಕಾಲದಿಂದಲೂ ಕ್ರಿಸ್ಟಲ್ಗಳು ಉಪಯೋಗ ಆಗ್ತಾ ಬಂದಿವೆ. ಇನ್ನು ಇವುಗಳೊಂದಿಗೆ ರೇಖಿ ಹೀಲಿಂಗ್ ಜೊತೆಗೆ ಕ್ರಿಸ್ಟಲ್ಗಳನ್ನು ಸೇರಿಸಿದರೆ ಶಕ್ತಿ ಇನ್ನಷ್ಟು ಜಾಸ್ತಿ ಆಗುತ್ತದೆ. ಕ್ರಿಸ್ಟಲ್ಗಳಿಗೂ ನಮ್ಮಲ್ಲಿರುವಂಥ ಚಕ್ರಗಳಿಗೂ ಸಂಬಂಧ ಇದೆ. ರೇಖಿ ಹೀಲಿಂಗ್ ಮಾಡುವಾಗ ಕ್ರಿಸ್ಟಲ್ಗಳನ್ನು ಉಪಯೋಗಿಸಿದರೆ ಚಕ್ರಗಳ ಮೇಲೆ ಇನ್ನಷ್ಟು ಪ್ರಭಾವ ಮೂಡುತ್ತದೆ. ರೇಖಿ ಹಾಗೆ ಕ್ರಿಸ್ಟಲ್ಗಳು ಸಹ ಆಧ್ಯಾತ್ಮಿಕತೆಗೆ ಸಂಬಂಧಿಸಿದ್ದು. ನಮ್ಮಲ್ಲಿ ಪ್ರಮುಖವಾಗಿ 7 ಚಕ್ರಗಳಿವೆ. ಈ 7 ಚಕ್ರಗಳಿಗೆ ಕ್ರಿಸ್ಟಲ್ಗಳಿಗೂ ಅವಿನಾನುಭವ ಸಂಬಂಧ ಇದೆ. ಒಂದೊಂದು ಕ್ರಿಸ್ಟಲ್ಗೂ ಒಂದೊಂದು ಚಕ್ರಕ್ಕೂ ಜೋಡಿಸಿ ನೋಡಿದಾಗ ಶಕ್ತಿಯ ಹರಿವು ಹೆಚ್ಚಾಗಿದ್ದು ಕಂಡುಬರುತ್ತೆ. ಮುಖ್ಯವಾಗಿ ಮಾಸ್ಟರ್ ಕ್ರಿಸ್ಟಲ್ ಇದು ಕ್ಲಿಯರ್ ಕ್ವಾರ್ಟ್ಜನ್ನ ಮಾಸ್ಟರ್ ಕ್ರಿಸ್ಟಲ್ ಅಂತಾರೆ. ಮೂಲಾಧಾರ ಚಕ್ರವನ್ನು ಹೇಗೆ ಮಾಸ್ಟರ್ ಅಂತಾರೆ, ಅದೇ ರೀತಿ ಕ್ಲಿಯರ್ ಕ್ವಾರ್ಟ್ಜನ್ನು ಸಹ ಮಾಸ್ಟರ್ ಕ್ರಿಸ್ಟಲ್ ಅಂತಾರೆ. ರೇಖಿ ಮಾಡುವಾಗ ಈ ಕ್ರಿಸ್ಟಲನ್ನು ಕೈಯಲ್ಲಿ ಹಿಡಿದು ಅಥವಾ ಸಮೀಪದಲ್ಲಿ ಇಟ್ಟುಕೊಂಡು ನಾವು ಹೀಲಿಂಗ್ ಮಾಡಿದರೆ ರೇಖಿ ಶಕ್ತಿ ಇನ್ನೂ ಹೆಚ್ಚು ಪಟ್ಟು ನಮ್ಮಲ್ಲಿ ಹರಿಯುತ್ತೆ. ಅದೇ ರೀತಿ ಅಮೆಥಿಸ್ಟ್ ಇದು ಸಹ ಒಂದು ಕ್ರಿಸ್ಟಲ್. ಇದು ನೇರಳೆ ಬಣ್ಣದ್ದು ಇರುತ್ತೆ. ಧ್ಯಾನ, ಮಾನಸಿಕ ಶಾಂತಿಗೆ ಸಂಬಂಧಿಸಿದಂಥ ಕ್ರಿಸ್ಟಲ್ ಇದು. ರೇಖಿ ಮಾಡುವಾಗ ತಲೆ ಹತ್ತಿರ ಇಟ್ಟರೆ ಆಳವಾದ ವಿಶ್ರಾಂತಿ ಸಿಗುವ ಅನುಭವ ಬಹುತೇಕ ಜನರಿಗೆ ಸಿಗುತ್ತದೆ. ಇನ್ನು ರೋಸ್ ಕ್ರಿಸ್ಟಲ್ ಅಂದರೆ ಇದು ಹಾರ್ಟ್ ಚಕ್ರಕ್ಕೆ ಸಂಬಂಧಿಸಿದ್ದು. ಪ್ರೀತಿ, ಪ್ರೇಮ, ಕ್ಷಮೆ, ಭಾವನಾತ್ಮಕ ಸಂಬಂಧ ಇದಕ್ಕೆ ಈ ಕ್ರಿಸ್ಟಲನ್ನು ಯೂಸ್ ಮಾಡ್ತಾರೆ. ಎದೆ ಭಾಗದ ಸಮೀಪ ಇಟ್ಟು ಹೀಲ್ ಮಾಡಿದರೆ ಹೆಚ್ಚು ಉಪಯೋಗ ಕಾಣುತ್ತದೆ. ಇನ್ನು ಒಂದು ಕ್ರಿಸ್ಟಲ್ ಅಂದರೆ ಬ್ಲಾಕ್ ಟರ್ಮಲೈನ್ ಅಂತ. ಇದಕ್ಕೆ ರಕ್ಷಣಾತ್ಮಕ ಕ್ರಿಸ್ಟಲ್ ಅಂತಲೂ ಅಂತಾರೆ. ನೆಗೆಟಿವ್ ಎನರ್ಜಿಯಿಂದ ರಕ್ಷಣೆ ಮಾಡಿಕೊಳ್ಳಕ್ಕೆ ಈ ಕ್ರಿಸ್ಟಲನ್ನು ಯೂಸ್ ಮಾಡ್ತಾರೆ. ಮನೆಯ ಪ್ರವೇಶ ದ್ವಾರದಲ್ಲಿ ಅಥವಾ ಧ್ಯಾನದ ಸ್ಥಳದಲ್ಲಿ ಈ ಕ್ರಿಸ್ಟಲನ್ನು ಇಡುತ್ತಾರೆ. ರೇಖಿಯನ್ನು ನಾವು ನಮ್ಮ ಕೈ ಮೂಲಕ ಆ ರೇಖಿ ಶಕ್ತಿಯನ್ನು ಹರಿಸ್ತೀವಿ. ಅದೇ ರೀತಿ ಕ್ರಿಸ್ಟಲ್ ಹೀಲಿಂಗ್ ಒಂದು ವೈಬ್ರೇಷನ್ ರೀತಿ ವರ್ಕ್ ಮಾಡುತ್ತೆ. ಹೀಲಿಂಗ್ ಹಾಗೂ ವೈಬ್ರೇಷನ್ ಎರಡೂ ದೇಹದಲ್ಲಿ ಹರಿದರೆ ಅಪಾರವಾದ ಶಕ್ತಿ ನಮ್ಮಲ್ಲಿ ಸಿಗುತ್ತದೆ ಅನ್ನುವಂಥ ನಂಬಿಕೆ ರೇಖಿ ಮಾಸ್ಟರ್ಗಳಲ್ಲಿ, ಆಧ್ಯಾತ್ಮಿಕತೆಯಲ್ಲಿ, ಯೋಗ ಮಾಡುವವರಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತದೆ. ರೇಖಿ ಭೂಮಂಡಲದ ಶಕ್ತಿ, ಕ್ರಿಸ್ಟಲ್ ಖನಿಜ ಸಂಪತ್ತು. ಎರಡಕ್ಕೂ ಒಂದು ಸೇರಿದರೆ ಶಕ್ತಿ ಹೆಚ್ಚಾಗಿ ಅದರ ಉಪಯೋಗಗಳು ಇನ್ನೂ ಹೆಚ್ಚು ನಮಗೆ ಕಾಣುತ್ತವೆ. ಈಗ ನಮ್ಮಲ್ಲಿರುವಂಥ ಪ್ರಮುಖ 7 ಚಕ್ರಗಳಿಗೆ ಯಾವ ಕ್ರಿಸ್ಟಲ್ ಸಂಬಂಧಿಸಿದ್ದು ಅನ್ನೋದನ್ನು ತಿಳ್ಕೊಳ್ಳೋಣ. ನಮ್ಮ ದೇಹದಲ್ಲಿ ಮುಖ್ಯವಾಗಿ 7 ಚಕ್ರಗಳಿವೆ. ಚಕ್ರಗಳು ಸಾವಿರಾರು ಇವೆ, ಆದರೆ ಮುಖ್ಯವಾಗಿರೋ 7 ಚಕ್ರಗಳು. ಈ 7 ಚಕ್ರಕ್ಕೆ ಯಾವ ಕ್ರಿಸ್ಟಲ್ಗಳು ಸಂಬಂಧ ಅನ್ನೋದ್ರ ಬಗ್ಗೆ ಈಗ ನೋಡೋಣ. ಈ ಕ್ರಿಸ್ಟಲ್ಗಳೊಂದಿಗೆ ರೇಖಿ ಹೀಲಿಂಗ್ ಮಾಡಿದರೆ ಚಕ್ರಕ್ಕೆ ಸಂಬಂಧಿಸಿದಂಥ ಸಮಸ್ಯೆಗಳು ಇನ್ನೂ ಜಾಸ್ತಿ ಪರಿಣಾಮಕಾರಿಯಾಗಿ ನಿವಾರಣೆ ಆಗ್ತವೆ. ನಮ್ಮ ದೇಹದಲ್ಲಿರುವ ಮುಖ್ಯ ಚಕ್ರ ಅಂದರೆ ಮೂಲಾಧಾರ ಚಕ್ರ. ಈ ಚಕ್ರಕ್ಕೆ ರೆಡ್ ಜಾಸ್ಪರ್ ಅನ್ನುವಂಥ ಕ್ರಿಸ್ಟಲ್ ಸಂಬಂಧಿಸಿದ್ದು. ಮೂಲಾಧಾರ ಚಕ್ರ ಕೆಂಪಾಗಿರುತ್ತೆ ಅಂತ ಕೇಳಿದ್ದೀವಿ. ಅದೇ ರೀತಿ ಈ ಕ್ರಿಸ್ಟಲ್ ಕಲರ್ ಸಹ ರೆಡ್ ಇದೆ. ಇದು ಸ್ಥಿರತೆ ಮತ್ತು ಧೈರ್ಯಕ್ಕೆ ಸಂಬಂಧಿಸಿದಂಥ ಕ್ರಿಸ್ಟಲ್. ಈ ಧೈರ್ಯ ಇರಲಾರದಲ್ಲಿ ಚಂಚಲ ಮನಸ್ಸಿನವ್ರಿಗೆ ಈ ಕ್ರಿಸ್ಟಲ್ನೊಂದಿಗೆ ಮೂಲಾಧಾರ ಚಕ್ರಕ್ಕೆ ಹೀಲ್ ಮಾಡಿದರೆ, ಆ ವ್ಯಕ್ತಿ ಮೂಲಾಧಾರ ಚಕ್ರಕ್ಕೆ ಹೀಲ್ ಮಾಡಿದರೆ ಸಮಸ್ಯೆಗಳು ನಿವಾರಣೆ ಆಗುತ್ತವೆ, ಧೈರ್ಯ ಬರುತ್ತೆ, ಅವರಲ್ಲಿ ಇರುವಂಥ ಚಂಚಲ ಸಮಸ್ಯೆ ಹಾಗೂ ಹಣಕಾಸಿನ ಸಮಸ್ಯೆ ದೂರ ಆಗ್ತವೆ ಅಂತ ರೇಖಿ ಹಾಗೂ ಆಧ್ಯಾತ್ಮಿಕ ವಿಚಾರದಲ್ಲಿ ಹೇಳಲಾಗುತ್ತದೆ. ಇನ್ನು ಸ್ವಾದಿಷ್ಟಾನ ಚಕ್ರ, ಇದಕ್ಕೆ
ಕಾರ್ನಿಲಿಯನ್ ಅನ್ನುವಂಥ ಕ್ರಿಸ್ಟಲ್ ಸಂಬಂಧ ಇದೆ. ಈ ಕಾರ್ನಿಲಿಯನ್ ಕ್ರಿಸ್ಟಲ್ ಕೆಂಪು ಮತ್ತು ಕಿತ್ತಳೆದ್ದಾಗಿರ್ತೈತಿ. ಆತ್ಮವಿಶ್ವಾಸ ಇರಲಾರ್ದವ್ರಿಗೆ, ಧೈರ್ಯ ಇರಲಾರ್ದವ್ರಿಗೆ, ಉತ್ಸಾಹ, ಯಾವುದೇ ಕೆಲಸ ಮಾಡಲು ಉತ್ಸಾಹ ಇರಲಾರ್ದವ್ರಿಗೆ ಈ ಕ್ರಿಸ್ಟಲ್ನೊಂದಿಗೆ ಸ್ವಾಧಿಷ್ಠಾನ ಚಕ್ರಕ್ಕೆ ಹೀಲಿಂಗ್ ಮಾಡಿದರೆ ಈ ಸಮಸ್ಯೆಗಳು ದೂರ ಆಗ್ತವೆ. ಅವರಲ್ಲಿ ನಿಧಾನವಾಗಿ ಕೆಲಸ ಅಥವಾ ಅಭ್ಯಾಸ ಇನ್ನಿತರೆ ಕಾರ್ಯಗಳಲ್ಲಿ ಉತ್ಸಾಹ ಕಂಡು ಬರ್ತೈತಿ. ಆತ್ಮವಿಶ್ವಾಸ, ಏನೇ ಕೆಲಸ ಮಾಡೋದ್ರಲ್ಲಿ ಅವರಲ್ಲಿ ಆತ್ಮವಿಶ್ವಾಸ ಹೆಚ್ಚತೈತಿ, ಧೈರ್ಯ ಹೆಚ್ಚತೈತಿ. ಇನ್ನು ಮಣಿಪುರ ಚಕ್ರ, ಈ ಮಣಿಪುರ ಚಕ್ರಕ್ಕೆ ಸಂಬಂಧಿಸಿದಂಥ ಕ್ರಿಸ್ಟಲ್ ಅಂದರೆ ಸಿಟ್ರಿನ್ ಅನ್ನುವಂಥ ಕ್ರಿಸ್ಟಲ್. ಇದು ಹಳದಿ ಬಣ್ಣದಾಗುತ್ತೆ. ಮಣಿಪುರ ಚಕ್ರನೂ ಸಹ ಯೆಲ್ಲೋ ಕಲರ್ ಆಗಿರುತ್ತೆ. ಈ ಕ್ರಿಸ್ಟಲ್ ಸಹ ಹಳದಿ ಬಣ್ಣದಾಗಿರುತ್ತೆ ಅಥವಾ ಗೋಲ್ಡನ್ ಕಲರಲ್ಲಿ ಇರುತ್ತೆ. ಇದು ಸಮೃದ್ಧಿ, ಆತ್ಮವಿಶ್ವಾಸಕ್ಕೆ ಸಂಬಂಧಿಸಿದಂಥ ಕ್ರಿಸ್ಟಲ್. ಹಣಕಾಸು ಸಮಸ್ಯೆ, ಕಾನ್ಫಿಡೆನ್ಸ್ ಸಮಸ್ಯೆ ಇದ್ದವರಿಗೆ ಈ ಕ್ರಿಸ್ಟಲ್ ಜೊತೆಗೆ ಮಣಿಪುರ ಚಕ್ರಕ್ಕೆ ಹೀಲ್ ಮಾಡಿದರೆ ಎಕನಾಮಿಕ್ ಸಮಸ್ಯೆ ಮತ್ತು ಆತ್ಮವಿಶ್ವಾಸದ ಸಮಸ್ಯೆ ಕಡಿಮೆ ಆಗುತ್ತಾ ಬರ್ತದೆ. ಯಾವುದೇ ಸಮಸ್ಯೆಗಳು ಒಂದೇ ದಿನಕ್ಕೆ ನಿವಾರಣೆ ಆಗೋದಿಲ್ಲ, ನಿಧಾನವಾಗಿ ನಿವಾರಣೆ ಆಗುವಂತೆ ಬರ್ತದೆ. ರೇಖೆಯಲ್ಲಿ ಆಗಲಿ ಅಥವಾ ಕ್ರಿಸ್ಟಲ್ ಜೊತೆಗೆ ರೇಖೆ ಹೀಲಿಂಗ್ ಮಾಡಿದ್ರೂ ಆಯಿತು, ಒಂದೇ ದಿನಕ್ಕೆ ಯಾವುದು ಸಿಗೋದಿಲ್ಲ. ಅವರವರ ಮಾನಸಿಕ ಹಾಗೂ ದೈಹಿಕ ಶಕ್ತಿಯ ಮೇಲೆ ಸಮಸ್ಯೆಗಳು ನಿವಾರಣೆ ಆಗುತ್ತಾ ಬರ್ತದೆ. ಇನ್ನು ನಾವು ಅನಾಹತ ಚಕ್ರದ ಬಗ್ಗೆ ಮಾತಾಡೋಣ. ಅನಾಹತ ಚಕ್ರಕ್ಕೆ ರೋಸ್ ಕ್ವಾರ್ಟರ್ಸ್ ಅನ್ನುವಂಥ ಕ್ರಿಸ್ಟಲ್ ಸಂಬಂಧ ಇದೆ. ಇದು ಗುಲಾಬಿ ಬಣ್ಣದ ಕ್ರಿಸ್ಟಲ್ ಆಗಿರ್ತೈತಿ. ಇದು ಪ್ರೀತಿ, ಕರುಣೆ ಮತ್ತು ಭಾವನಾತ್ಮಕತೆಗೆ ಸಂಬಂಧಿರುವಂಥ ಕ್ರಿಸ್ಟಲ್. ಈ ಹೀಲಿಂಗ್ ಜೊತೆಗೆ ಅನಾಹತ ಚಕ್ರಕ್ಕೆ ನಾವು ಹೀಲ್ ಮಾಡಿದಾಗ ಈ ಕ್ರಿಸ್ಟಲ್ ಜೊತೆಗೆ ಅವರಲ್ಲಿ ಭಾವನಾತ್ಮಕತೆ ಸಂಬಂಧ ಜಾಸ್ತಿ ಆಗ್ತೈತಿ. ಪ್ರೀತಿ, ಕರುಣೆಗಳು ಜಾಸ್ತಿ ಆಗುತ್ತಾ ಹೋಗ್ತವೆ. ಇನ್ನು ಆಜ್ಞಾ ಚಕ್ರ, ಇದಕ್ಕೆ ಅಮೆಥಿನ್ಸ್ ಅನ್ನುವಂಥ ಕ್ರಿಸ್ಟಲ್ ಜೊತೆಗೆ ನಾವು ಹೀಲ್ ಮಾಡಬೇಕು. ಈ ಅಮೆಥಿನ್ಸ್ ಕ್ರಿಸ್ಟಲ್ ನೇರಳೆ ಬಣ್ಣದ್ದು ಇರ್ತೈತಿ. ಇದು ಶಾಂತಿ, ಏಕಾಗ್ರತೆ, ಆಧ್ಯಾತ್ಮಿಕ ಶಕ್ತಿಗೆ ಸಂಬಂಧ ಇರುವಂಥ ಕ್ರಿಸ್ಟಲ್. ಅನೇಕ ಜನರಿಗೆ ನೆನಪಿನ ಶಕ್ತಿ ಇರೋದಿಲ್ಲ, ಮನಸ್ಸು ಗೊಂದಲ ಇರ್ತೈತಿ, ಆಧ್ಯಾತ್ಮಿಕತೆ ಅಂದರೆ ದೂರ ಓಡ್ತಿರ್ತಾರೆ. ಅವ್ರಿಗೆ ಈ ಅಮೆಥಿನ್ಸ್ ಕ್ರಿಸ್ಟಲ್ ಜೊತೆಗೆ ಆಜ್ಞಾ ಚಕ್ರಕ್ಕೆ ಹೀಲ್ ಮಾಡೋದ್ರಿಂದ ನೆನಪಿನ ಶಕ್ತಿ ಜಾಸ್ತಿ ಆಗ್ತೈತಿ. ಅವರ ಮನಸ್ಸು ಶಾಂತಿಯಿಂದ ಕೂಡಿರ್ತೈತಿ, ಏಕಾಗ್ರತೆ ಜಾಸ್ತಿ ಆಗ್ತೈತಿ. ಇದರಿಂದ ಓದುವಂಥ ವಿಷಯಗಳು ನೆನಪು ಉಳಿತವೆ, ನಾವು ಮಾಡುವಂಥ ಕೆಲಸಗಳು ನೆನಪು ಉಳಿತವೆ. ಇದು ನಾವು ಪರೀಕ್ಷೆಯಲ್ಲಿ ಜಾಸ್ತಿ ಮಾರ್ಕ್ಸ್ ತಗೊಳ್ಳಲಿಕ್ಕೆ ಸಹಾಯ ಮಾಡ್ತೈತಿ. ಓದಿದ್ದನ್ನು ನೆನಪಿ ಜಾಸ್ತಿ ಇಟ್ಕೊಳ್ಳಿಕ್ಕೆ ಸಹಾಯ ಮಾಡ್ತೈತಿ. ಅದೇ ರೀತಿ ಸಹಸ್ರಾರ ಚಕ್ರ. ಸಹಸ್ರಾರ ಚಕ್ರಕ್ಕೆ ಕ್ಲಿಯರ್ ಕ್ವಾರ್ಟರ್ಸ್ ಅನ್ನುವಂಥ ಕ್ರಿಸ್ಟಲ್ ಇದೆ. ಇದು ಬಿಳಿ ಬಣ್ಣದ್ದು ಕ್ರಿಸ್ಟಲ್. ಇದು ನಮ್ಮಲ್ಲಿರುವಂಥ ಶಕ್ತಿಯನ್ನು ಜಾಸ್ತಿ ಮಾಡ್ತದೆ. ಇದು ಸಹ ಏಕಾಗ್ರತೆಯನ್ನು ಜಾಸ್ತಿ ಮಾಡ್ತದೆ. ಅದರ ಜೊತೆಗೆ ಇತರ ಕ್ರಿಸ್ಟಲ್ಗಳ ಶಕ್ತಿಯನ್ನು ಇದು ಜಾಸ್ತಿ ಮಾಡ್ತದೆ ಅನ್ನುವಂಥ ನಂಬಿಕೆ ಇದೆ. ರೇಖಿ ಹಾಗೂ ಕ್ರಿಸ್ಟಲ್ ಇವೆರಡನ್ನೂ ನಾವು ನಿತ್ಯ ಮಾಡಿಕೊಳ್ಳುವ ಮೂಲಕ ಅಥವಾ ಕ್ರಿಸ್ಟಲ್ ಹೀಲಿಂಗ್ ಮಾಡಿಸಿಕೊಳ್ಳುವ ಮೂಲಕ ನಮ್ಮಲ್ಲಿರುವಂಥ ಹಲವಾರು ಸಮಸ್ಯೆಗಳನ್ನು ದೂರ ಮಾಡ್ಕೋಬಹುದು. ಚಕ್ರದಲ್ಲಿ ಬ್ಲಾಕೇಜ್ ಇದ್ದರೆ ಅವುಗಳ ನಿರ್ವಹಣೆ ಇನ್ನೂ ಜಾಸ್ತಿ ಆಗುತ್ತೆ, ಶಕ್ತಿಯ ಹರಿವು ಜಾಸ್ತಿ ಆಗುತ್ತೆ, ದೈಹಿಕ ಮತ್ತು ಮಾನಸಿಕ ಶಕ್ತಿಗಳು ಇನ್ನೂ ಜಾಸ್ತಿ ಆಗುತ್ತೆ, ಮನಸ್ಸು ಶಾಂತ ಆಗುತ್ತೆ. ಆ ಮೂಲಕ ನಮ್ಮ ಜೀವನದ ಯಶಸ್ಸಿನ ಮೆಟ್ಟಲನ್ನು ನಾವು ಇನ್ನೂ ಸರಾಗವಾಗಿ ಏರಲು ರೇಖಿ ಹೀಲಿಂಗ್ ಮತ್ತು ಕ್ರಿಸ್ಟಲ್ ಹೆಚ್ಚು ಸಹಾಯ ಮಾಡುತ್ತವೆ. ಈ ಎಲ್ಲ ವಿಷಯಗಳು ನಮ್ಮ ರೇಖಿ ಮತ್ತು ಆಧ್ಯಾತ್ಮಿಕ ಹಾಗೂ ಯೋಗ ಮಾಡುವವರಲ್ಲಿ ಬಹುತೇಕ ಗೊತ್ತಿರ್ತವೆ. ನೀವು ಸಹ ರೇಖಿ ಕಲಿಯಿರಿ, ರೇಖಿ ಹೀಲಿಂಗ್ ಮಾಡಿಕೊಳ್ಳಿ, ಕ್ರಿಸ್ಟಲ್ ಜೊತೆಗೆ ರೇಖಿ ಹೀಲಿಂಗ್ ಮಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂವರೆಗೂ ಯಾರು ನಮ್ಮ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ರೇಖಿ ಮಾಸ್ಟರ್ ಆನಂದ್ ಅಂಗಡಿ. ನೀವು ಆಫ್ಲೈನ್ ಅಥವಾ ಆನ್ಲೈನ್ ರೇಖಿ ಕಲಿಬೇಕಂದ್ರೆ ಅಥವಾ ಏನಾದರೂ ಸಮಸ್ಯೆಗಳಿದ್ದರೆ, ದೈಹಿಕ ಸಮಸ್ಯೆ ಹಾಗೂ ಮಾನಸಿಕ ಸಮಸ್ಯೆಗಳಿದ್ದರೆ, ಹೀಲಿಂಗ್ ಪಡೆಯಬೇಕಂದರೆ ನಮ್ಮನ್ನು ಸಂಪರ್ಕಿಸಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್
8904131324. ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳಾಗಲಿ, ಮಾನಸಿಕ ಸಮಸ್ಯೆಗಳಾಗಲಿ ಗಂಭೀರವಾಗಿದ್ದರೆ ವೈದ್ಯರನ್ನು ಸಂಪರ್ಕಿಸಲು ಮರೆಯಬೇಡಿ. ಇನ್ನೊಮ್ಮೆ ನಮ್ಮ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಹೆಚ್ಚು ನಮ್ಮ ವಿಡಿಯೋನು ನೋಡಿದಾಗೆ, ಸಬ್ಸ್ಕ್ರೈಬ್ ಮಾಡಿದಾಗೆ, ಶೇರ್ ಮಾಡಿದಾಗೆ, ಲೈಕ್ ಮಾಡಿದಾಗೆ ಇನ್ನಷ್ಟು ರೇಖೆಗೆ ಸಂಬಂಧಿಸಿದ ವಿಷಯಗಳನ್ನು ನಿಮ್ಮ ಮುಂದೆ ತರಲು ಪ್ರೋತ್ಸಾಹ ಸಿಗುತ್ತದೆ. ನಮಸ್ಕಾರ. ನಾನು ನಿಮ್ಮ ರೇಖೆ ಮಾಸ್ಟರ್ ಆನಂದ್.